ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. 2 ದಿನ ಭಾರತ್ ಬಂದ್ಗೆ ಕರೆ ಕೊಟ್ಟಿರುವ ಕಾರಣಕ್ಕೋಸ್ಕರ ಒಂದಷ್ಟು ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಿಂದ ನಮಗೆ ತುಂಬಾನೇ ಸಮಸ್ಯೆ ಆಗುತ್ತೆ ಅಂತ ಹೇಳಿ ತಮ್ಮ ಅಳಲನ್ನ ಕೂಡ ತೋಡ್ಕೊಳ್ತಾ ಇದ್ದಾರೆ. ಅದರಂತೆ ಹುಬ್ಬಳ್ಳಿಯಲ್ಲೂ ಕೂಡ ಜನರು ಏನ್ ಹೇಳ್ತಾ ಇದ್ದಾರೆ ಬಂದ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ನಮ್ಮ ರಿಪೋರ್ಟರ್ ನವೀನ್ ಅವರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ನೀತಿ ಮತ್ತು ಹೊಸ ಕಾರ್ಮಿಕ ನೀತಿಯನ್ನ ಖಂಡಿಸಿ ದೇಶಾದ್ಯಂತ ಈಗಾಗಲೇ ಬಂದ್ ಕರೆಯನ್ನ ಕೊಟ್ಟಿರುವಂತದ್ದು. ನಾಳೆ ಮತ್ತು ನಾಡಿದ್ದೇ 2 ದಿನಗಳ ಕಾಲ ಬಂದ್ ಅನ್ನ ಕರೆಯನ್ನ ಕೊಟ್ಟಿರುವಂತದ್ದು. ನಂತರ ಹುಬ್ಬಳ್ಳಿಯ NWKRCTCಯ ನೌಕರರ ಸಂಘವು ಕೂಡ ಇದಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನೌಕರರ ಸಂಘದ ಅಂದ್ರೆ NWKRCTCಯ ನೌಕರರ ಸಂಘದ ಅಧ್ಯಕ್ಷರಾದಂತಹ RF ಕೌಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಾಳೆ ಯಾವೆಲ್ಲ ನಿಮ್ಮ ಸೇವೆಗಳು ಸ್ಥಗಿತ ಆಗಲಿದೆ? ಸರ್, ನಾಳೆ ಬೆಳಿಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರದ ಏನು ಒಂದು ಜನ ವಿರೋಧಿ ನೀತಿ, ಕಾರ್ಮಿಕ ವಿರೋಧಿ ನೀತಿ, ರೈತ ವಿರೋಧಿ ನೀತಿ ಏನಿದೆ, ಈ ಕಾರ್ಯಕ್ರಮದ ಅಂಗವಾಗಿ ಅದನ್ನು ವಿರೋಧ ಮಾಡಿ ದೇಶಾದ್ಯಂತ ಏನು ಬಂದಿಗೆ ಕರೆ ಕೊಟ್ಟಿವೆ ಎಲ್ಲಾ ಸಂಘಟನೆಗಳು, ಸಾಮೂಹಿಕ ಸಂಘಟನೆಗಳು ಅದರ ಅಡಿಯಲ್ಲಿ ಈ ಹುಬ್ಬಳ್ಳಿ ಆಗಿರೋದು ಅಥವಾ ಇಡೀ NWKRC ಹಾಕೊಂಡು 4 ನಿಗಮಗಳಲ್ಲಿ ಇರತಕ್ಕಂತ ಸಾರಿಗೆ ಬಸ್ಗಳು ಅಥವಾ ಸಾರಿಗೆ ಕೆಲಸಗಾರರು ಸಂಪೂರ್ಣ ಬಂದನ್ನು ಆಚರಿಸ್ತಾರೆ. ನಾಳೆ ಯಾರು ಕೆಲಸಕ್ಕೆ ಹೋಗುದಿಲ್ಲ, ಯಾವ ವಾಹನಗಳು ಕೂಡ ಹೊರಗೆ ಬರದಂಗೆ ಇವತ್ತು ನಾಳೆ ಬಂದ್ ಆಚರಿಸಿ ಇದನ್ನು ಯಶಸ್ವಿಗೊಳಿಸಲಿಕ್ಕೆ ಇವತ್ತು ನಾವು ಕಂಕಣಬದ್ಧರಾಗಿದ್ದೀವಿ. ಇವತ್ತು ಈ ಕೇಂದ್ರ ಸರ್ಕಾರ ಮಾಡತಕ್ಕಂತ ಹೊಸ ರಸ್ತೆ ಸಾರಿಗೆ ಏನು ನೀತಿಯನ್ನ ತರ್ತಾ ಇದ್ದಾರೆ, ಇದರಿಂದ ಕೇವಲ ಇವತ್ತು ಸಾರಿಗೆ ನೌಕರಿಗೆ ಮಾತ್ರ ಅಲ್ಲ, ಈ ಸಾರಿಗೆ ನಿಗಮಗಳು ಇವತ್ತು ನಶಿಸಿ ಹೋಗ್ತಾವೆ, ಇವು ಮುಚ್ಚಿ ಹೋಗ್ತಾವು. ಇದರ ಜೊತೆಗಿನ ಅವರು ಕೊಡ್ತಕ್ಕಂತ ಶಿಕ್ಷೆ ಇವತ್ತು ಚಾಲಕರಿಗೆ, ಯಾವುದೇ ಚಾಲಕ ಆಗಿರ್ಬೋದು, ಇವತ್ತು ಬಸ್ ಚಾಲಕ ಅಷ್ಟೇ ಅಲ್ಲ, ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಸಾರ್ವಜನಿಕರು ಇವತ್ತು ಏನ್ ನಡೆಸ್ತಾ ಇರ್ತಾರೆ ಎಲ್ಲ ವಾಹನಗಳಿಗೆ ಚಾಲಕರಿಗೆ ಅನ್ವಯಿಸ್ತಕ್ಕಂತ ಈ ಒಂದು ಮಾರಕವಾದ ಕಾನೂನನ್ನ ತರ್ತಾ ಇದ್ದಾರೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿದೇಶದಲ್ಲಿ ಇರ್ತಕ್ಕಂತ ರಸ್ತೆ ನಿಯಮಗಳಾಗಿರ್ಬೋದು ಅಥವಾ ರಸ್ತೆಗಳು ಇವತ್ತು ಇಲ್ಲಿ ಇರ್ತಕ್ಕಂಥದ್ದು ಇದೆಯಾ ಅಥವಾ ಜನಸಾಮಾನ್ಯರಿಗೆ ಓಡಾಡಲಿಕ್ಕೆ ಅಂತ ಅನುಕೂಲಗಳಿದಾವೆ, ಅದು ಯಾವುದು ಇಲ್ದಾಗೂ ಕೂಡ ಇವತ್ತು ನಮ್ಮ ಜೊತೆ ಕರೆದು ಮಾತನಾಡ್ದೇನೆ ಈ ಸಂಘಟನೆಗಳನ್ನ ಕರೆದು ವಿಶ್ವಾಸಕ್ಕೆ ತಗೊಂಡು ಮಾತನಾಡಿ ಇದರಲ್ಲಿ ಏನಾದರೂ ಸುಧಾರಣೆ ಮಾಡಕ್ ಬರ್ತದೆ ಅದನ್ನು ಯಾವುದೂ ಕೂಡ ಕೇಂದ್ರ ಸರ್ಕಾರ ಇನ್ನೂ ಇಚ್ಛೆ ಪಟ್ಟಿಲ್ಲ. ಈಗಾಗಲೇ 2 ಬಾರಿ ನಾವು ಮುಷ್ಕರವನ್ನು ಮಾಡಿದ್ವಿ ದೇಶಾದ್ಯಂತನೂ. ಈ ಬಾರಿ 2 ದಿನಗಳ ಕಾಲ ಅಂದ್ರೆ 8 ಜನವರಿ ಹಾಗೂ 9ನೇ ದಿನಾಂಕದಂದು ಸಂಪೂರ್ಣ ಭಾರತ ಅಂತ ನಾವು ಮುಷ್ಕರ ಮಾಡ್ತಾ ಇದ್ವಿ. ಇದರಲ್ಲಿ ಕೂಡ ಆಟೋ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಕೆಲಸಗಾರ ಆಗಿರ್ಬೋದು, ಯಾರೂ ಕೂಡ ಕೆಲಸಕ್ಕೆ ತೆರಳದೇನೆ ನಾಳೆ ಸಂಪೂರ್ಣ ಮುಷ್ಕರದಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕಾರ್ಮಿಕ ಸಂಘದ ಉಪಾಧ್ಯಕ್ಷರಾದಂತಹ RF ಕೌಳಿ ಅವರಾದಂತಹ ನೇರವಾದಂತಹ ಮಾತು. ಸಂಪೂರ್ಣವಾಗಿ 2 ದಿನಗಳ ಕಾಲ NWKRCಯ ಯಾವುದೇ ನೌಕರರು ಕೂಡ ಕೆಲಸಕ್ಕೆ ಬರಲ್ಲ ಅನ್ನೋದು ಅವರ ನೇರವಾದಂತಹ ಮಾತು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪರದೇಸಿ, ಪಬ್ಲಿಕ್ ಟಿವಿ. ಮುಖ್ಯವಾಗಿ ನಮ್ಮ ಎಲ್ಲ ಸಂಘಟನೆಯಿಂದ ಒಂದು 45,000 ಜನ ಸದಸ್ಯರಿದ್ದಾರೆ. ಬಟ್ ಎಲ್ಲ ಚಾಲಕರಿಗೂ ವಿಷಯ ತಲುಪಿಸಿದ್ದೀವಿ. ಮುಖ್ಯವಾಗಿ ಏನಂದರೆ ಇದು ಕೇಂದ್ರ ಸರ್ಕಾರ ಜಾರಿ ಮಾಡ್ತಿರೋ ರಸ್ತೆ ಸುರಕ್ಷತಾ ಮಸೂದೆ ತಿದ್ದುಪಡಿ ಇದೆ. ಇದು ತುಂಬ ಅಪಾಯಕಾರಿಯಾಗಿದೆ. ಬರೀ ನಮಗಷ್ಟೇ ಅಲ್ಲ, ಪ್ರಯಾಣಿಕರಿಗೂ ಸಹಿತ. ಏನಿದು ಪೂರಾ ಸಾರಿಗೆ ರಂಗವನ್ನು ಖಾಸಗೀಕರಣ ಮಾಡೋದು, ಇದನ್ನು ಮುಖ್ಯವಾಗಿ ವಿರೋಧಿಸಿ ರಾಷ್ಟ್ರವ್ಯಾಪ್ತಿ ಬಂದ್ ಕರೆಯಲ್ಲಿ ನಾವು ಭಾಗವಹಿಸ್ತಿದ್ವಿ. ಮತ್ತು ಅದೇ ರೀತಿ ಬೆಂಗಳೂರು ನಗರದಲ್ಲಿ ಏನು ಇಲ್ಲಿವರೆಗೂ 1,75,000 ಆಟೋ ರಿಜಿಸ್ಟರ್ ಮಾಡಿದ್ದಾರೆ. ಪರ್ಮಿಟ್ ಕೊಟ್ಟಿರೋದು ಬರೀ 1,25,000. 50,000 ಫೇಕ್ ಆಟೋ ಮಾಡಿ ಮತ್ತೆ 30,000 ಹೊಸ ಆಟೋಗಳಿಗೆ ಪರ್ಮಿಟ್ ಅಂತ ಕೊಡ್ತಾರೆ. ಇದನ್ನು ವಿರೋಧಿಸಿ ನಾವು ಮುಷ್ಕರ ಕರೆ ಕೊಟ್ಟಿದ್ದೀವಿ. ಅದೇ ರೀತಿ RTO ಶುಲ್ಕಗಳು ವಿಪರೀತ ಏರಿಕೆ ಆಗಿದೆ. ಎಷ್ಟು ಅಂದರೆ ನಾವು ಕಟ್ಟಕ್ಕಾಗಲ್ಲ. 200 ರೂಪಾಯಿ ಇದ್ದಿದ್ದ ಫಿಟ್ನೆಸ್ಸು 600 ರೂಪಾಯಿ, DL 1,000, 1,500 ರೂಪಾಯಿ, ಈ ರೀತಿ ನಮ್ಮ ಇಡೀ ದುಡಿಮೆನ ಈ RTO ಶುಲ್ಕಗಳ ರೂಪದಲ್ಲಿ ಹೋಗ್ತಾ ಇದೆ. ಹಂಗಾಗಿ ಇದೆಲ್ಲ ಇಳಿಕೆ ಮಾಡಬೇಕು. ಅದೇ ರೀತಿ ಆಟೋ ಇನ್ಸೂರೆನ್ಸ್ 3,000 ಇದ್ದಿದ್ದು ಇವತ್ತು 8,000 ಕಟ್ಟುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇಡೀ ದುಡಿಮೆನೇ ನಮಗೆ ಎಲ್ಲ ಖರ್ಚಾಗುವಂಥ ಪರಿಸ್ಥಿತಿ ಇದೆ. ಅದೆಲ್ಲ ಕಡಿತಗೊಳಿಸಬೇಕು. 8 ಮತ್ತು 9ನೇ ತಾರೀಕು ಈ ಬಂದಿನ ಹಿನ್ನೆಲೆಯಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳು ಆಯಾ ಸ್ಥಳದ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೈಗಾರಿಕಾ ಜಾಗಗಳಾಗಿದ್ದಲ್ಲಿ ಅಥವಾ ವಾಹನಗಳಿಂದ ಮಕ್ಕಳು ಬರ್ತಕ್ಕಂಥ ಒಂದು ಹೆಚ್ಚಿನ ಸಂಖ್ಯೆ ಇದ್ದಲ್ಲಿ ಸಂಸ್ಥೆಯ ಮುಖ್ಯಸ್ಥರು ತಾವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಂಡು ರಜವನ್ನ ಮಕ್ಕಳ ಸುರಕ್ಷತೆ ಹಾಗೂ ಅನಾನುಕೂಲಕ್ಕೆ ಪೂರಕವಾಗಿ ರಜಾ ನೀಡೋದು ಸೂಕ್ತ ಅನ್ನತಕ್ಕಂಥ ಸಲಹೆಯನ್ನ ಕ್ಯಾಂಪ್ಸ್ ಕರ್ನಾಟಕ ನೀಡ್ತಾ ಇದೆ. ಅಷ್ಟೇ ಅಲ್ಲದೆ ಭಾರತಾದ್ಯಂತ ಏನು ಖಾಸಗೀಕರಣದ ಶಿಕ್ಷಣ ಖಾಸಗೀಕರಣದ ಒಂದು ಕೂಗಿದೆ, ಅದಕ್ಕೆ ಕ್ಯಾಂಪ್ ಸಂಘಟನೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇಂಥ ಅಪವಾದ ಸುಳ್ಳು. ಎಲ್ಲೋ ಬೆರಳೆಣಿಕೆಯಷ್ಟು ಸಂಸ್ಥೆಗಳು ಮಾಡ್ತಕ್ಕಂಥ ಕೆಲ ಒಂದು ಧೋರಣೆಯಿಂದ ಈ ಏಕರೂಪದಲ್ಲಿ ಅಥವಾ ಸಾರ್ವತ್ರಿಕವಾಗಿ ಖಾಸಗಿ ಶಾಲೆಗಳೆಲ್ಲ ಒಂದು ವ್ಯವಹಾರಾತ್ಮಕವಾಗಿ ಮಾಡ್ತಾ ಇದ್ದಾವೆ ಅನ್ನತಕ್ಕಂಥ ಏನು ಅಭಿಪ್ರಾಯ ಇದೆ, ಇದು ಅಲ್ಲ ಅನ್ನತಕ್ಕಂಥ ಒಂದು ಅಭಿಪ್ರಾಯದೊಂದಿಗೆ ಅಂಥದಕ್ಕೆ ನಾವು ಕೂಡ ಬೆಂಬಲ ವ್ಯಕ್ತಪಡಿಸಲ್ಲ. ಮಕ್ಕಳ ಸುರಕ್ಷತೆ ಹಿನ್ನೆಲೆಯಲ್ಲಿ ನಮ್ಮ ಒಂದು ಈ ನಿರ್ಧಾರಗಳು ಅಚಲವಾಗಿ ಇರುತ್ತೆ. 12 ಬೇಡಿಕೆಗಳಂತೆ ಕೇಂದ್ರ ಸರ್ಕಾರ ಮುಂದೆ ಕೇಂದ್ರದ
ಸ್ವಾಮ್ಯದಲ್ಲಿರ್ತಕ್ಕಂಥ 10 ಕೇಂದ್ರ ಕಾರ್ಮಿಕ ಸಂಘಟನೆಗಳು ರಾಜ್ಯದಲ್ಲಿರ್ತಕ್ಕಂಥ ಕಾರ್ಮಿಕರು ಸೇರಿ ಇವತ್ತು ನಾಳೆ ರಾಜ್ಯವ್ಯಾಪಿ ಬಂದ್ ಆಗ್ತದೆ. ಬಂದಲ್ಲಿ ಯಾವುದೇ ಸ್ವರೂಪ ಆಗಿದೆ ಅಂತ ಕೇಳಿದರೆ ಸ್ವರೂಪ ಭಾಳ ಶಾಂತವಾಗಿರ್ತದೆ, ಯಾವುದೇ ಹಿಂಸೆ ಆಗೋದಿಲ್ಲ. ಸ್ವಯಂಜನಿತವಾಗಿ ಎಲ್ಲರೂ ಕೂಡ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಕಾರ್ಮಿಕ ವಿರೋಧಿ ನೀತಿಯನ್ನು ಹಿಮ್ಮೆಡಿಸಿ ನಾಳೆ ಬಂದು ಯಶಸ್ವಿಯನ್ನು ಮಾಡ್ತಾರೆ. ಅದರಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿ ಏನಿದೆ, KSRTC, BMTC, NW, NE ಎಲ್ಲ ಕೂಡ ನಮ್ಮ ಎಂಪ್ಲಾಯೀಸ್ ಪಾಲ್ಗೊಳ್ತಾರೆ. ಅದು ಎಲ್ಲರೂ ಹೇಳಲಿಕ್ಕಾಗೋದಿಲ್ಲ. ಕೆಲವರು BJP ಬೆಂಬಲಿತ ಹೋಟ್ಲ್ ಮಾಲೀಕರೆಲ್ಲ ಸಾಮಾನ್ಯಕ್ಕೆ ನಿಮ್ಗೆ ಗೊತ್ತಿರ್ಬೋದು, BJP ಬೆಂಬಲಿತರೆ ಅವರೆಲ್ಲನೂ. ಸೊ ಹಾಗಾಗಿ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ ಯಾಕೆ ಬಂದ್ ಮಾಡಬೇಕು ಅಂತ. ಈಗ ಬಂದ್ ಮಾಡಿದ್ವಿ, ನಮ್ಮನ್ನು ಕರೆದು ಮಾತಾಡಿದರೆ ಕೇಂದ್ರ ಸರ್ಕಾರ ಮೋದಿಯವರು ಬಂದ ಮೇಲೆ ಇದುವರೆಗೂ ಕೂಡ ಯಾವುದೇ ಟ್ರೇಡ್ ಯೂನಿಯನ್ನ ಕರೆದು ಮಾತಾಡ್ತಕ್ಕಂಥ ಸೌಜನ್ಯ ಅವ್ರಿಗಿಲ್ಲ. ಅವರೇನಾದರೂ ಅದಾನಿ, ಅಂಬಾನಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಅಲ್ಲಿ ಟ್ರಂಪ್ ಬೇಡ ಅಂದರೂ ಕೂಡ 3-4 ಸರಿ ಹೋಗ್ತಾರೆ ಅಲ್ಲಿಗೆ, ಅಮೆರಿಕ ದೇಶಕ್ಕೆ. ಅವರು ಒಂದು ಸರಿ ವೀಸಾನೇ ಕೊಟ್ಟಿರಲಿಲ್ಲ ಅವ್ರು ಬರಲಿಕ್ಕೆ. ಅಂಥವ್ರ ಹತ್ರ ಮಾತಾಡೋಕ್ಕೆ ಅವ್ರಿಗೆ ಸಮಯ ಇರ್ತದೆ. ಈ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕ ಸಂಘಟನೆಗಳ ಕೂತ್ಕೊಂಡು ನಿಮ್ಮ ಕುಂದುಕೊರತೆಗಳೇನಂತ ಕರೆದು ಇದುವರೆಗೂ ಮಾತಾಡಿಲ್ಲ ಅವರು. ಇದುವರೆಗೂ ಮಾತಾಡಿಲ್ಲ ಅಂತ ಬಂದು ಯಾಕೆ ಮಾಡಬೇಕು ಅಂತಂದರೆ ನಮ್ಮನ್ನು ಮಾತಾಡಿಲ್ಲ, ಬಂದ್ ಮಾಡೋದ್ರೆ ಎಚ್ಚರಿಸ್ತಾ ಇದ್ದೀವಿ ಅವ್ರಿಗೆ. ಖಂಡಿತವಾಗಿಯೂ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಆಗೇ ಆಗುತ್ತೆ. ಯಾಕಂದರೆ ಪ್ರಮುಖ ಬ್ಯಾಂಕಿಂಗ್ ಸಂಘಟನೆಗಳಾದ AIBA ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ ಫೆಡರೇಷನ್ ಆಫ್ ಇಂಡಿಯಾ ಎರಡೂ ಕರೆ ಕೊಟ್ಟಿವೆ. ಜೊತೆಗೆ ಇನ್ನೊಂದು ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಅಧಿಕಾರಿಗಳು ಮತ್ತು ವರ್ಕ್ಮೆನ್ ಇಬ್ಬರೂ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಗ್ರಾಮೀಣ ಬ್ಯಾಂಕ್ಗಳು ಕಂಪ್ಲೀಟ್ ಕ್ಲೋಸ್ ಆಗ್ತವೆ. ಕಮರ್ಷಿಯಲ್ ಬ್ಯಾಂಕಲ್ಲಿ ವ್ಯವಹಾರ ಇರೋದಿಲ್ಲ, ಓಪನ್ ಇರ್ಬೋದು. ಯಾಕಂದರೆ ಅಧಿಕಾರಿಗಳು ನೈತಿಕವಾಗಿ ಮಾತ್ರ ಬೆಂಬಲ ಕೊಟ್ಟಿದ್ದಾರೆ, ಆದರೆ ಕ್ಲರಿಕಲ್ ಕೆಲಸನ ಅವ್ರು ಮಾಡಲ್ಲ. ಹಾಗಾಗಿ ಬ್ಯಾಂಕಿಂಗ್ ಸೇವೆಯಲ್ಲಿ ವ್ಯತ್ಯಯ ಆಗೋದು ಖಂಡಿತ. ಮೆಜಾರಿಟಿ 95% ಬ್ಯಾಂಕ್ ಸೇವೆ ಇರೋದಿಲ್ಲ. ಪ್ರಮುಖ 12 ಕಾರ್ಮಿಕ ಸಂಘಟನೆಗಳು ಕೊಟ್ಟಿರುವಂಥ 12 ಬೇಡಿಕೆಗಳಿಗೆ ನಮ್ಮ ಬೆಂಬಲ ಇದೆ. ಜೊತೆಗೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಇವತ್ತು ಏನು ವಿಲೀನೀಕರಣ ನಡೀತಾ ಇದೆ, ನಿಮಗೆ ಗೊತ್ತಿದೆ. ಈಗ ವಿಜಯ ಬ್ಯಾಂಕ್ ಲಾಭದಾಯಕ ಇರುವಾಗ ವಿಜಯ ಬ್ಯಾಂಕ್ ಅಂತ ತೆಗೆದು ಬ್ಯಾಂಕ್ ಆಫ್ ಬರೋಡಾಗೆ ಮರ್ಜ್ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ, ಇದೆಲ್ಲ ನಮ್ಮ ಮುಂದೆ. ಮತ್ತು ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಟ್ರೇಡ್ ಯೂನಿಯನ್ಗಳು ನಡೀತಿದ್ದ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಈ ಸರ್ಕಾರ ಸಂಪೂರ್ಣವಾಗಿ ಕಾರ್ಮಿಕ ವಿರೋಧಿ, ರೈತ ವಿರೋಧಿ ಸಹ. ಇದರಲ್ಲಿ ರೈತರ ಡಿಮಾಂಡು ಇದೆ. ಒಂದು ಯಾವುದು, ಸ್ವಾಮಿನಾಥನ್ ಸಮಿತಿ ವರದಿ ಜಾರಿ ಆಗಬೇಕು, ಅವ್ರಿಗೆ ಬೆಂಬಲ ಬೆಲೆ ಸಿಗಬೇಕು. ಈ ಅನೇಕ ಸಂಘ ಸಂಸ್ಥೆಗಳು ಕರೆದಿರುವಂಥದ್ದು ಆಲ್ ಇಂಡಿಯಾ ಇದನ್ನು ಬಂದಿದೆ. ಅದಕ್ಕೆ ಎಲ್ಲ ನೌಕರರ ಪರವಾಗಿ ಮಾಡಿರುವಂಥದ್ದು. ಅದು ನಮ್ಮದೇನೋ ಇದಿಲ್ಲ, ನಮ್ಮ ರಾಜ್ಯ ಸರ್ಕಾರದ್ದೇನೋ ಇದಿಲ್ಲ. ನಾವು ಅವ್ರ ಜೊತೆ ಸಹಕರಿಸ್ತಾ ಇದ್ದೀವಿ. ನಾವು ಸಾರಿಗೆ ಇಲಾಖೆ ನೌಕರರು ಕೂಡ ಸಹಕರಿಸ್ತಾ ಇದ್ದೀವಿ. ಅಂದರೆ ಸರ್ಕಾರದ ಬೆಂಬಲ ಇದೆ. ಸರ್ಕಾರದ ಬೆಂಬಲ ಅಂತಲ್ಲ, ಕಾರ್ಮಿಕರು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅವ್ರು ಎಲ್ಲಿ ಇಷ್ಟಪಡ್ತಾರೆ. ಯಾಕೆಂದರೆ ಕಾರ್ಮಿಕರ ದೃಷ್ಟಿಯಿಂದ ಅವರ ಅಖಿಲ ಭಾರತ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಕೂಡ ಸಹಕರಿಸ್ತಾ ಇದ್ದೀವಿ. ನಾಳೆ ಯಥಾ ಪ್ರಕಾರ ಗಾಡಿಗಳು ಓಡ್ತವೆ, ವೆಹಿಕಲ್ ಇಲ್ಲ, ಅದು ನೋಡಬೇಕು. ಅವ್ರನ್ನ ಇದು ಮಾಡಿ ಅದಕ್ಕೆ ಅವಕಾಶ ಕೊಟ್ಟರೆ ಇದು ಮಾಡ್ತೀವಿ, ಇಲ್ಲದ್ರೆ ಕಷ್ಟ ಆಗ್ತದೆ. ಇವಾಗ ಕೇರಳದಲ್ಲಿ ಗಲಾಟೆ ಆಯಿತು, ಇವಾಗ ನಮ್ದೊಂದು 5-6 ಬಸ್ಗಳನ್ನ ಡ್ಯಾಮೇಜ್ ಮಾಡಿದ್ವಿ. ಯಾಕಂದ್ರೆ ನಮ್ಮ ಸರ್ಕಾರದ ಆಸ್ತಿ ನಷ್ಟ ಆಗ್ತದೆ. ಅದನ್ನ ನೋಡಿಕೊಂಡು ನಾವು ಇದು ಮಾಡ್ತೀವಿ. ಸಂಪೂರ್ಣ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಕರೆ ಕೊಟ್ಟಿರೋದ್ರಿಂದ ನಾವು ಬಸ್ಗಳನ್ನ ಓಡಿಸೋದಕ್ಕೆ ಸಾರಿಗೆ ಸೇವೆ ಇರ್ತದೆ ನಾಳೆ? ಇಲ್ಲ, ಬಂದ್ ಇರೋದ್ರಿಂದ ಹೆಂಗಿರ್ತದೆ. ಅವರೇನಾದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಓಡಿಸಿ ಅಂತ ಹೇಳಿದ್ರೆ ಓಡಿಸಿ. ಮೋಟಾರು ವಾಹನ ಮಸೂದೆ ಜೊತೆಗೆ ಕೇಂದ್ರ ಕಾರ್ಮಿಕ ವಿರೋಧಿ ನೀತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಹಲವು ಕಾರ್ಮಿಕ ಸಂಘಟನೆಗಳು ಒಟ್ಟುಗೂಡಿ ನಾಳೆ ಮತ್ತು ನಾಡಿದ್ದು 2 ದಿನ ಭಾರತ ಬಂದ್ಗೆ ಕರೆಯನ್ನ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜು ಈಗಾಗಲೇ ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜೊತೆಗೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೊಡಬೇಕಾ ಏನು ಎತ್ತ ಅಂತ ಹೇಳಿ ಇವತ್ತು ಸಂಜೆ ಒಳಗೆ ತೀರ್ಮಾನ ಆಗುತ್ತೆ ಅಥವಾ ನಾಳೆ ಮಾರ್ನಿಂಗ್ ಅದನ್ನ ಡಿಸೈಡ್ ಮಾಡುವಂತ ಸಾಧ್ಯತೆ ಇದೆ. ಅದನ್ನ ಹೊರತುಪಡಿಸಿ ತುರ್ತು ಸೇವೆಗಳು ಏನಿದ್ದಾವೋ ಅದೆಲ್ಲವೂ ಕೂಡ ಇರುತ್ತೆ. ತುರ್ತು ಸೇವೆಗಳು ಅಂದ್ರೆ ಈಗ ಆಂಬ್ಯುಲೆನ್ಸ್ ಆಗಿರ್ಬೋದು, ಜೊತೆಗೆ ಹಾಲಾಗಿರ್ಬೋದು, ತರಕಾರಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್ ಇವೆಲ್ಲವೂ ಕೂಡ ಎಂದಿನಂತೆ ಕೆಲಸವನ್ನ ಮಾಡುತ್ತೆ. ಬಟ್ ಈಗ ಹೋಟೆಲ್ ಇರುತ್ತಾ ಅನ್ನೋ ಪ್ರಶ್ನೆನ ಒಂದಷ್ಟು ಮಂದಿಗಳು ಕೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹೋಟೆಲ್ ನಾಳೆ ಅದರಲ್ಲೂ ಕೂಡ ಒಂದಷ್ಟು ವ್ಯತ್ಯಯ ಆಗುವಂತ ಚಾನ್ಸಸ್ ಇದೆ. ಇನ್ನು ನಾಳೆ ಮತ್ತು ನಾಡಿದ್ದು 2 ದಿನ ಕಂಪ್ಲೀಟ್ ಆಗಿ ಬ್ಯಾಂಕ್ ವ್ಯವಹಾರ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಾ ಬ್ಯಾಂಕ್ಗಳು ಕೂಡ ಕೆಲಸವನ್ನ ಮಾಡೋದಿಲ್ಲ. ಇದ್ರ ಬಗ್ಗೆ ಕೂಡ ಜನರು ಅಲರ್ಟ್ ಆಗಿರ್ಬೇಕಾಗುತ್ತೆ. ಮತ್ತೊಂದು ಕಡೆ ಬಂದ ತಕ್ಷಣ ಅಥವಾ ಮುಷ್ಕರವನ್ನ ಮಾಡ್ತಾ ಇದೀವಿ ಅಂತ ಅಂದ ತಕ್ಷಣ ಸಾಕಷ್ಟು ರೀತಿಯಲ್ಲಿ ಅಹಿತಕರ ಘಟನೆಗಳಿಗೂ ಕೂಡ ಒಂದಷ್ಟು ದುಷ್ಕರ್ಮಿಗಳು, ಕಿಡಿಗೇಡಿಗಳು ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಬಸ್ಗಳಿಗೆ ಕಲ್ಲು ಹೊಡೆಯೋದಾಗಿರ್ಬೋದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾನಿ ಮಾಡೋದಾಗಿರ್ಬೋದು. ಇದನ್ನು ಮಾಡಬೇಕು ಅಂತಾನೆ ಈ ಟೈಮ್ ಅನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳುವಂತವ್ರು ಕೂಡ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಅಂತವರೆಲ್ಲರೂ ಕೂಡ ದಯವಿಟ್ಟು ಈ ರೀತಿಯ ಒಂದು ತಪ್ಪು ಕೆಲಸಗಳಿಗೆ ಕೈ ಹಾಕಬೇಡಿ. ಸಾರ್ವಜನಿಕ ಆಸ್ತಿ ಪಾಸ್ತಿ ಇದನ್ನ ಯಾವುದನ್ನು ಕೂಡ ಹಾನಿ ಮಾಡಬೇಡಿ. ಈಗ ಹಲವು ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ಜನರು ಈಗ ಕಾರ್ಮಿಕರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವ
ಕೊಟ್ಟಿರುವಂತದ್ದು. ಅವರ ಬೇಡಿಕೆಗಳು ಈಡೇರ್ಲಿ ಅನ್ನೋದೇ ಕೂಡ ನಮ್ಮ ಆಶಯ ಕೂಡ ಹೌದು. ಈ ನಿಟ್ಟಿನಲ್ಲಿ ಸುಮ್ಮನೆ ಅಹಿತಕರ ಘಟನೆಗಳನ್ನ ಮಾಡೋದು ಅದೆಲ್ಲವೂ ಕೂಡ ದಯವಿಟ್ಟು ಯಾರು ಕೂಡ ಮಾಡೋದು ಬೇಡ ಅನ್ನೋದು ಕೂಡ ಪಬ್ಲಿಕ್ ಟಿವಿಯ ಆಶಯ ಆಗಿದೆ. ಜೊತೆಗೆ ಈ ಒಂದು ಪ್ರೊಟೆಸ್ಟ್ ಏನಿದೆ, ಈ ಒಂದು ಮುಷ್ಕರ ಏನಿದೆ, ಇದು ಹಿಂಸಾ ರೂಪಕ್ಕೆ ಕೂಡ ತಾಳೋದು ಬೇಡ. ಶಾಂತಿ ಸ್ವರೂಪದಲ್ಲೇ ಈ 2 ದಿನ ಏನು ಪ್ರೊಟೆಸ್ಟ್ ಅನ್ನ ನಡೆಸೋದಕ್ಕೆ ತೀರ್ಮಾನ ಮಾಡಿದಿರೋ ಅದನ್ನ ಮಾಡಿದ್ರೆ ಸೂಕ್ತ ಅಂತ ಅನ್ಸುತ್ತೆ. ಜೊತೆಗೆ ಮೋಟಾರ್ ವಾಹನ ಮಸೂದೆ, ಕೇಂದ್ರ ಕಾರ್ಮಿಕ ವಿರೋಧಿ ನೀತಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ನಾಳೆ ಮತ್ತು ನಾಡಿದ್ದು ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ನಾವಿಲ್ಲಿ ಹೋಗೋದಾದ್ರೆ, ಬಂದ್ ನಡೆಯುವ 2 ದಿನ ನಿತ್ಯದ ಅಗತ್ಯ ವಸ್ತುಗಳಾಗಿರ್ಬೋದು, ತುರ್ತು ಸೇವೆಗಳಿಗೆ ಅವಕಾಶವನ್ನ ಕೊಡಲಾಗಿದೆ. ಆಸ್ಪತ್ರೆಗಳು ಎಂದಿನಂತೆ ಕೆಲಸವನ್ನ ಮಾಡುತ್ತೆ. ಸಾಕಷ್ಟು ಮಂದಿ ಈಗ ಶಾಕ್ಗೊಳಗಾಗಿದ್ದಾರೆ. ಅಪ್ಪ 2 ದಿನ ಬಂದ್ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ನಿತ್ಯ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗುತ್ತೆ, ಆರೋಗ್ಯದಲ್ಲಿ ಒಂದಷ್ಟು ಏರುಪೇರುಗಳಾಗಿದ್ದಾವೆ, ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ, ಗರ್ಭಿಣಿ ಮಹಿಳೆಯರು ಇರ್ತಾರೆ, ನಾಳೆಗೆ ಅವ್ರಿಗೆ ಡೇಟ್ ಕೊಟ್ಟಿರ್ತಾರೆ, ಏನ್ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ಗೊಳಗಾಗಿರ್ತಾರೆ, ಜೊತೆಗೆ ಚಿಂತೆಗೂ ಕೂಡ ಒಳಗಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅವ್ರು ಯಾರು ಕೂಡ ಹೆದರ್ಕೊಳ್ಳುವಂತ ಅಗತ್ಯ ಇಲ್ಲ. ಆಸ್ಪತ್ರೆಗಳು ಎಂದಿನಂತೆ ಕೆಲಸವನ್ನ ಮಾಡುತ್ತೆ, ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಇರುತ್ತೆ. ಏನೇ ಒಂದು ಆರೋಗ್ಯದಲ್ಲಿ ಏರುಪೇರಾದ್ರೂ ಕೂಡ ಎಂದಿನಂತೆ ನೀವು ಹೇಗೆ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಿರೋ ಹಾಗೆ ಕಾಲ್ ಮಾಡಿದ್ರೆ ಆಂಬ್ಯುಲೆನ್ಸ್ಗಳು ಕೂಡ ಸಿಗುತ್ತೆ ನಿಮ್ಗೆ. ಜೊತೆಗೆ ಬೆಳಿಗ್ಗೆ ಹಾಲು ಇರುತ್ತೆ, ತರಕಾರಿ, ಪೇಪರ್, ಆಸ್ಪತ್ರೆ ಇರುತ್ತೆ, ಇದೆಲ್ಲವೂ ಕೂಡ ಲಭ್ಯ ಇರುತ್ತೆ. ಇನ್ನು ಚಿತ್ರೋದ್ಯಮದ ಮಂದಿ, ಬೀದಿ ಬದಿ ವ್ಯಾಪಾರಿಗಳು, APMCಗಳು ಬಂದ್ಗೆ ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿದ್ದಾರೆ. ಆದ್ರೆ ಮಾಲ್, ಥಿಯೇಟರ್ಗಳು ಹೇಗೆ ದಿನ ಓಪನ್ ಇರುತ್ತೋ ಹಾಗೆ ಓಪನ್ ಇರುತ್ತೆ ನಾಳೆ ನಾಡಿದ್ದು ಕೂಡ. ಇನ್ನು KR ಮಾರ್ಕೆಟ್, APMC ಜೊತೆಗೆ ಬೀದಿ ಬದಿ ವ್ಯಾಪಾರ ಸೇರಿದಂತೆ ಅದೆಲ್ಲವೂ ಕೂಡ ಎಂದಿನಂತೆ ಇರುತ್ತೆ. ಇದ್ರ ಬಗ್ಗೆನೂ ಕೂಡ ಯಾರು ಚಿಂತೆ ಮಾಡೋದು ಬೇಡ. ಇನ್ನು ಮೆಟ್ರೋ ರೈಲು, ಇತರೆ ರೈಲುಗಳ ಸೇವೆ ಎಂದಿನಂತೆ ಇರುತ್ತೆ ಅನ್ನೋದು ಈಗ ಇಷ್ಟರವರೆಗೆ ನಮಗೆ ಸಿಕ್ಕಿರುವಂತಹ ಮಾಹಿತಿ. ಏನೇ ಚೇಂಜಸ್ ಆದ್ರೂ ಕೂಡ ನಾವು ಅದನ್ನ ನಿಮ್ಗೆ ತಿಳಿಸ್ತೀವಿ. ಎಸ್, ಇನ್ನು ಒಂದಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ಗೂ ಕೂಡ ರೆಡಿಯಾಗಿ ಕೂತಿದ್ದಾರೆ. ನಾಳೆ ನಾಡಿದ್ದು ಎಕ್ಸಾಮ್ ಇದೆ, ಏನಪ್ಪಾ ಮಾಡೋದು, ಎಕ್ಸಾಮ್ಸ್ಗಳು ಇರುತ್ತಾ ಅಂತ ಹೇಳಿ ಕೂಡ ಒಂದು ರೀತಿಯಲ್ಲಿ ಭಯಭೀತರಾಗಿರ್ತಾರೆ. ಎಕ್ಸಾಮ್ ಏನು ನಾಳೆ ಮತ್ತು ನಾಡಿದ್ದು ಏನು ಎಕ್ಸಾಮ್ಗಳು ನಡೀತಾ ಇದ್ದಾವೆ ಒಂದಷ್ಟು ವಿವಿಗಳದ್ದು, ಅವುಗಳು ಕೂಡ ಮುಂದೂಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ. ಈಗಾಗಲೇ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ VTU ನ ಏನು ಎಕ್ಸಾಮ್ಗಳು ಇದ್ವು ನಾಳೆ ಮತ್ತು ನಾಡಿದ್ದು, ಆ ಎಲ್ಲಾ ಎಕ್ಸಾಮ್ಗಳನ್ನ ಕೂಡ ಮುಂದೂಡಿಕೆ ಮಾಡಲಾಗಿದೆ. ಅದರ ಜೊತೆಗೆ ಬೇರೆ ವಿವಿಗಳಲ್ಲಿ ಕೂಡ ಏನೇನು ಎಕ್ಸಾಮ್ಗಳು ಇದ್ದವು ಅದನ್ನು ಕೂಡ 2 ದಿನ ಆದ ಮೇಲೆ ಮುಂದಿನ ದಿನಗಳಲ್ಲಿ ದಿನಾಂಕವನ್ನ ನಿಗದಿ ಮಾಡಿ ನಂತರದಲ್ಲಿ ಅವರು ಎಕ್ಸಾಮ್ ಅನ್ನ ಮಾಡ್ತಾರೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕೂಡ ಭಯ ಪಡುವಂತ ಅಗತ್ಯ ಇಲ್ಲ. ಅದರ ಜೊತೆಗೆ ಈಗ ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಅಥವಾ ಶುಭ ಸಮಾರಂಭಗಳಿಗೆ ಹೋಗಬೇಕು ಅಂತ ಹೇಳಿ ಒಂದಷ್ಟು ಮಂದಿ ರೆಡಿ ಆಗಿರ್ತಾರೆ. ಒಂದಷ್ಟು ಮಂದಿ ಟಿವಿ ಆಗಿರ್ಬೋದು, ಪೇಪರ್ ಆಗಿರ್ಬೋದು ಗಮನಿಸೋದಿಲ್ಲ. ಅಂತವರು ಕೂಡ ಈ ಒಂದು ಸುದ್ದಿಗಳನ್ನ ಗಮನಿಸೋದು ಸೂಕ್ತ ಅನ್ಸುತ್ತೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಹೋಟೆಲ್ ಇರಲ್ಲ, ಏನಪ್ಪಾ ಮಾಡೋದು ಅಂತ ಹೇಳಿ ಒಂದಷ್ಟು ಮಂದಿ ಆತಂಕಕ್ಕೆ ಒಳಗಾಗಿರ್ತಾರೆ. ಆದ್ರೆ ಇಲ್ಲಿ ಭಯ ಪಡುವ ಅಥವಾ ಆತಂಕ ಪಡುವಂತ ವ್ಯವಸ್ಥೆನೇ ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾಳೆ ನಾಡಿದ್ದು ಭಾರತ್ ಬಂದಿದ್ರು ಕೂಡ ಇಂದಿರಾ ಕ್ಯಾಂಟೀನ್ಗಳು ಓಪನ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ನಮಗೆ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಓಪನ್ ಇರಲಿದೆ ಇಂದಿರಾ ಕ್ಯಾಂಟೀನ್ ನಲ್ಲಿ ಈಗ ಬೆಳಿಗ್ಗೆ ಏನ್ ಸಿಗುತ್ತೆ, ಮಧ್ಯಾಹ್ನ ಊಟ ಏನ್ ಸಿಗುತ್ತೆ ಅದೆಲ್ಲವೂ ಕೂಡ ಎಂದಿನಂತೆ ಸಿಗುತ್ತೆ. ಬಂದ್ಗೆ ಬೆಂಬಲವನ್ನ ಸೂಚಿಸಿ ಇಂದಿರಾ ಕ್ಯಾಂಟೀನ್ ಓಪನ್ ಇರಿಸೋದಕ್ಕೆ BBMP ಇದೀಗ ನಿರ್ಧಾರವನ್ನು ತೆಗೆದುಕೊಂಡಿದೆ.